ಕೆಲವು ಮಾತುಗಳು, ಕೆಲವು ಕಥೆಗಳು ಅಬ್ಬಾ ತಲೆಯಿಂದ ಹೋಗೋದೇ ಇಲ್ಲ. ಇನ್ನು ಕೆಲವು ಕೇಳಿದ ಕೂಡ್ಲೇ ಮರೆತುಹೋಗ್ತವೆ. ಯಾಕೆ ಹೀಗೆ? ಚಿಪ್ ಹೀತ್ ಮತ್ತು ಡಾನ್ ಹೀತ್ ಅವರ ಮೇಡ್ ಟು ಸ್ಟಿಕ್ ಪುಸ್ತಕ ಇದೆಯಲ್ಲ, ಅದರ ಕೆಲವು ಮುಖ್ಯ ವಿಚಾರಗಳನ್ನ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಅಂದ್ರೆ ಯಾವ ಐಡಿಯಾಗಳು ಹೆಚ್ಚು ಪರಿಣಾಮಕಾರಿ, ಯಾವುದು ನೆನಪಲ್ಲಿ ಉಳಿಯುತ್ತೆ, ಮತ್ತೆ ಯಾವುದು ಬೇರೆಯವರ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ಸುತ್ತೆ. ಇದರ ಹಿಂದಿನ ಗುಟ್ಟು ಏನು ಅಂತ ತಿಳಿಯೋದೇ ನಮ್ಮ ಇವತ್ತಿನ ಪ್ರಯತ್ನ. ಈ ಮೂಲಗಳಿಂದ ಮುಖ್ಯ ಒಳನೋಟಗಳನ್ನು ನೋಡೋಣ. ಹೌದು, ಖಂಡಿತ. ಲೇಖಕರು ಕೆಲವು ವಿಚಾರಗಳು ಹೇಗೆ ಅಕ್ಷರಶಃ ನಮ್ಮ ಮನಸ್ಸಿಗೆ ಅಂಟಿಕೊಳ್ತವೆ, ಅಂದ್ರೆ ಸ್ಟಿಕಿ ಆಗ್ತವೆ ಅನ್ನೋದ್ರ ಬಗ್ಗೆ ಆಳವಾದ ಸಂಶೋಧನೆ ಮಾಡಿದ್ದಾರೆ. ಇದು ಸುಮ್ನೆ ಹಾಗೆ ಆಗಲ್ಲ. ಇದಕ್ಕೊಂದು ಒಂಥರ ವ್ಯವಸ್ಥಿತ ಸೂತ್ರ ಇದೆ, ಒಂದು ವಿನ್ಯಾಸ ಇದೆ ಅಂತ ಅವ್ರು ಹೇಳ್ತಾರೆ. ಹಾ, ಅದೇ ಸಕ್ಸಸ್ ಸೂತ್ರ ಅಲ್ವಾ? SUCECSS. ಸರಳ, ಅನಿರೀಕ್ಷಿತ, ಮೂರ್ತ, ವಿಶ್ವಾಸಾರ್ಹ, ಭಾವನಾತ್ಮಕ ಮತ್ತೆ ಕಥೆಗಳು. ಒಂದೊಂದಾಗಿ ನೋಡೋಣವೇ? ಮೊದಲಿಗೆ ಸರಳತೆ ಅಂದ್ರೆ ಸಿಂಪಲ್ ಆಗಿ ಹೇಳೋದು ಅಷ್ಟೇನಾ? ಹಾ, ಅದಕ್ಕಿಂತ ಸ್ವಲ್ಪ ಹೆಚ್ಚು. ಸರಳತೆ ಅಂದ್ರೆ ವಿಚಾರದ ಮೂಲ ತಿರುಳನ್ನ, ಅದರ ಕೋರ್ ಇದೆಯಲ್ಲ, ಅದನ್ನ ಕಂಡುಹಿಡಿದು ಅದನ್ನ ಮಾತ್ರ ಹೇಳೋದು. ಓ, ಬೇಡದ ವಿಷಯಗಳನ್ನೆಲ್ಲ ತೆಗೆದುಹಾಕೋದು. ಇಲ್ಲಿ ಲೇಖಕರು ಜ್ಞಾನದ ಶಾಪ ಅಂತ ಒಂದು ಕಾನ್ಸೆಪ್ಟ್ ಬಗ್ಗೆ ಹೇಳ್ತಾರೆ. ಕರ್ಸ್ ಆಫ್ ನಾಲೆಡ್ಜ್ ಅಂತ. ಅಂದ್ರೆ ನಮ್ಗೆ ಒಂದು ವಿಷಯ ಚೆನ್ನಾಗ್ ಗೊತ್ತಿದ್ದಾಗ ಅದು ಬೇರೆಯವರಿಗೂ ಅಷ್ಟೇ ಸುಲಭವಾಗಿ ಅರ್ಥ ಆಗುತ್ತೆ ಅಂತ ನಾವು ಅನ್ಕೋತೀವಿ. ಹೌದು ಹೌದು, ಆಗುತ್ತೆ ಹಾಗೆ. ಆದ್ರೆ ಆಕ್ಚುಲಿ ಆಗಾಗಲ್ಲ. ಅದಕ್ಕೇನೆ ಆ ಮೂಲ ಸತ್ವವನ್ನು ಹಿಡಿದಿಟ್ಕೊಳ್ಳೋದು ಬಹಳ ಮುಖ್ಯ. ಓಕೆ, ಅಂದ್ರೆ ಇದು ವಿಷಯವನ್ನ ಸುಮ್ಮನೆ ಡಂಪ್ ಮಾಡೋದಲ್ಲ, ಬದಲಿಗೆ ಅದರ ಅತ್ಯಂತ ಮುಖ್ಯವಾದ ಅಂಶವನ್ನ ಕ್ಲಿಯರ್ ಆಗಿ ಹೇಳೋದು. ಸರಿ, ಹಾಗಾದ್ರೆ ಮುಂದಿನದು ಅನ್ಎಕ್ಸ್ಪೆಕ್ಟೆಡ್ನೆಸ್. ಅಂದ್ರೆ ಸುಮ್ಮನೆ ಶಾಕ್ ಕೊಡೋದಾ? ಅದು ಬೇಗ ಮರ್ತೋಗ್ಬೋದಲ್ವೇ? ಒಳ್ಳೆ ಪ್ರಶ್ನೆ. ಇಲ್ಲಿ ಕೇವಲ ಆಶ್ಚರ್ಯ ಅಂದ್ರೆ ಸರ್ಪ್ರೈಸ್ ಸಾಕಾಗಲ್ಲ. ಆಶ್ಚರ್ಯ ನಮ್ಮ ಗಮನವನ್ನ ಒಂದು ಕ್ಷಣ ಸೆಳೆಯಬಹುದು, ನಿಜ. ಆದ್ರೆ ಅದನ್ನ ಹಿಡಿದಿಟ್ಬೇಕು ಅಂದ್ರೆ ಕುತೂಹಲ, ಕ್ಯೂರಿಯಾಸಿಟಿ ಬೇಕು. ಕುತೂಹಲ? ಹೌದು. ನಮ್ಮ ನಿರೀಕ್ಷೆಗಳನ್ನ ಮುರಿಯೋ ಮೂಲಕ, ಅಥವಾ ಏನಿದು, ಇದರ ಬಗ್ಗೆ ಇನ್ನಷ್ಟು ತಿಳಿಬೇಕಲ್ಲ ಅಂತ ಒಂದು ನಾಲೆಡ್ಜ್ ಗ್ಯಾಪ್ ಅಂದ್ರೆ ಜ್ಞಾನದ ಅಂತರವನ್ನ ಸೃಷ್ಟಿ ಮಾಡೋದ್ರಿಂದ ಕುತೂಹಲ ಬರುತ್ತೆ. ಹೌದು ಹೌದು. ಆಗ ಆ ವಿಚಾರ ಮನಸ್ಸಲ್ಲಿ ಚೆನ್ನಾಗಿ ಉಳಿಯುತ್ತೆ. ಉದಾಹರಣೆಗೆ, ಫ್ಲೈಟ್ನಲ್ಲಿ ಸೇಫ್ಟಿ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರಲ್ಲ, ಅದನ್ನ ಒಂಥರ ವಿಭಿನ್ನವಾಗಿ ಸ್ವಲ್ಪ ತಮಾಷೆ ಸೇರಿಸಿ ಹೇಳಿದ್ರೆ ನಾವು ಹೆಚ್ಚು ಗಮನ ಕೊಡ್ತೀವಿ, ನೆಂಪಿರುತ್ತೆ ಕೂಡ. ಅದೇ ಅಲ್ವಾ? ಕರೆಕ್ಟ್. ಸರಿ, ಮುಂದಿನದ್ದು ಮೂರ್ತತೆ, ಕಾಂಕ್ರೀಟ್. ಇದು ಹೇಗೆ ಕೆಲಸ ಮಾಡುತ್ತೆ? ನಮ್ಮ ಮೆದುಳಿದೆಯಲ್ಲ, ಅದು ಅಮೂರ್ತ ಪರಿಕಲ್ಪನೆಗಳಿಗಿಂತ ಇಂದ್ರಿಯಗಳಿಗೆ ಗೊತ್ತಾಗೋ ವಿವರಗಳನ್ನ ಕಣ್ಣಿಗೆ ಕಟ್ಟೋ ಹಾಗೆದಿರೋದನ್ನ ಚೆನ್ನಾಗಿ ನೆನ್ಪಿಡುತ್ತೆ. ಓ, ಜಾಗತಿಕ ಬಡತನ ಅಂದ್ರೆ ಅದು ಸ್ವಲ್ಪ ಅಬ್ಸ್ಟ್ರಾಕ್ಟ್ ಅಲ್ವಾ? ಹೌದು. ಆದ್ರೆ ತನ್ನ ಸ್ಕೂಲ್ ಫೀಸ್ ಕಟ್ಟೋಕೆ ಕಷ್ಟಪಡ್ತಾ ಇರೋ ಒಬ್ಬ ನಿರ್ದಿಷ್ಟ ಮಗುವಿನ ಕಥೆ, ಇದು ಹೆಚ್ಚು ಪರಿಣಾಮಕಾರಿ. ಯಾಕೆಂದ್ರೆ ಒಂದು ಚಿತ್ರಣ ಸಿಗುತ್ತೆ. ಅಥವಾ ಉತ್ತಮ ಗುಣಮಟ್ಟ ಅಂತ ಹೇರೋ ಬದಲು, ನೋಡಿ ಈ ಚಾಕು ಟೊಮ್ಯಾಟೊವನ್ನು ಎಷ್ಟು ಸಲೀಸಾಗಿ ಕತ್ತರಿಸುತ್ತೆ, ಅಷ್ಟೇ ಅಲ್ಲ ಸ್ಟೀಲ್ ಕ್ಯಾನ್ ಅನ್ನು ಕತ್ತರಿಸಬಲ್ಲದು ಅಂತ ತೋರಿಸಿದ್ರೆ ಸ್ಪಷ್ಟವಾಗುತ್ತೆ. ಒಂದು ಚಿತ್ರಣ ಮನ್ಸಲ್ಲುಳಿಯುತ್ತೆ. ಸರಿ, ಹಾಗೆಯೇ ಆ ವಿಚಾರವನ್ನು ನಂಬುವಂತೆ ಮಾಡೋದು ಕೂಡ ಮುಖ್ಯ ತಾನೇ? ಅಂದ್ರೆ ವಿಶ್ವಾಸಾರ್ಹತೆ, ಕ್ರೆಡಿಬಿಲಿಟಿ. ಖಂಡಿತ, ತುಂಬಾನೇ ಮುಖ್ಯ. ಆಧಾರ ಇಲ್ಲ ಅಂದ್ರೆ ಎಷ್ಟೇ ಚೆನ್ನಾಗಿ ಹೇಳಿದ್ರೂ ಜನ ನಂಬಲ್ಲ. ಹೌದು. ವಿಶ್ವಾಸಾರ್ಹತೆ ಎಕ್ಸ್ಪರ್ಟ್ಸಿಂದ ಬರಬಹುದು, ಅಂಕಿ ಅಂಶಗಳಿಂದ ಬರಬಹುದು, ಅಥವಾ ಕೆಲವೊಮ್ಮೆ ಗೊತ್ತಾ, ಆಂಟಿ ಅಥಾರಿಟಿ ಅಂತಾರೆ. ಅಂದ್ರೆ ಒಬ್ಬ ಸಾಮಾನ್ಯ ವ್ಯಕ್ತಿಯ ಸ್ವಂತ ಅನುಭವದ ಕತೆ ಕೂಡ ಬಹಳ ಪವರ್ಫುಲ್ ಆಗಿರುತ್ತೆ. ಓ ಹೌದು. ಉದಾಹರಣೆಗೆ, ಧೂಮಪಾನದಿಂದ ತೊಂದರೆ ಅನುಭವಿಸಿದ ವ್ಯಕ್ತಿಯೊಬ್ಬರ ಮಾತು. ಎಕ್ಸಾಕ್ಟ್ಲಿ. ಅದು ನೇರವಾಗಿ ತಟ್ಟುತ್ತೆ. ಸರಿ. ಆಮೇಲೆ ಭಾವನಾತ್ಮಕ ಅಂಶ, ಇಮೋಷನಲ್. ಅಂದ್ರೆ ಬರೀ ಲಾಜಿಕ್ ಸಾಕಾಗಲ್ವಾ? ಫೀಲಿಂಗ್ಸ್ ಬೇಕೇ ಬೇಕು. ಜನರಿಗೆ ವಿಷಯ ಅರ್ಥ ಆದ್ರೆ ಸಾಲ್ದು. ಆ ವಿಷಯದ ಬಗ್ಗೆ ಅವರಿಗೆ ಒಂದು ಕಾಳಜಿ ಹುಟ್ಟಬೇಕು, ಏನಾದ್ರೂ ಮಾಡ್ಬೇಕು ಅನ್ಸ್ಬೇಕು. ಅಂಕಿಅಂಶಗಳು ನಮ್ಮ ತರ್ಕಕ್ಕೆ ಓಕೆ ಅನಿಸಬಹುದು, ಆದ್ರೆ ಕಥೆಗಳು, ಭಾವನೆಗಳು ನಮ್ಮನ್ನ ಆಕ್ಷನ್ ತಗೊಳ್ಳೋ ಹಾಗೆ ಮಾಡ್ತವೆ. ಹೌದು. ಈಗ ಸೇವ್ ದಿ ಚಿಲ್ಡ್ರನ್ ಸಂಸ್ಥೆ ಲಕ್ಷಾಂತರ ಮಕ್ಕಳ ಕಷ್ಟ ಹೇಳ್ಬೋದು, ಆದ್ರೆ ಅದಕ್ಕಿಂತ ಒಬ್ಬ ನಿರ್ದಿಷ್ಟ ಮಗುವಿನ ಕಥೆಯನ್ನ ಹೇಳಿ ಸಹಾಯ ಕೇಳಿದ್ರೆ ಅದು ಹೆಚ್ಚು ಹೃದಯಕ್ಕೆ ತಟ್ಟುತ್ತೆ ಅಲ್ವಾ? ಭಾವನೆಗಳು ನಮ್ಮನ್ನ ಕಾರ್ಯಪ್ರವೃತ್ತರನ್ನಾಗಿಸ್ತವೆ. ನಿಜ. ಆ ಒಬ್ಬ ವ್ಯಕ್ತಿಯ ಕಥೆಯ ಶಕ್ತಿ ಇದೆಯಲ್ಲ, ಅದು ಅಪಾರ. ಕೊನೆಯದಾಗಿ, ಸಕ್ಸಸ್ನಲ್ಲಿ ಕೊನೆಯ ಎಸ್, ಕಥೆಗಳು, ಸ್ಟೋರೀಸ್. ಹೌದು,
ಕಥೆಗಳು ಇವು ಆಕ್ಚುಲಿ ಈ ಹಿಂದಿನ ಎಲ್ಲ ಅಂಶಗಳನ್ನ ಒಟ್ಟಿಗೆ ಸೇರಿಸೋ ಒಂದು ಅದ್ಭುತವಾದ ಟೂಲ್ ಇದ್ದ ಹಾಗೆ. ಓಹೋ. ಅವು ನಮ್ಮ ಮೆದುಳಿಗೆ ಒಂಥರ ಮಾನಸಿಕ ಅನುಕರಣೆ ಯಂತ್ರಗಳು ಅಂದ್ರೆ ಮೆಂಟಲ್ ಫ್ಲೈಟ್ ಸಿಮ್ಯುಲೇಟರ್ಸ್ ತರ ಕೆಲಸ ಮಾಡ್ತವೆ. ಇಂಟ್ರೆಸ್ಟಿಂಗ್. ಕಥೆ ಕೇಳುವಾಗ ನಾವು ಆ ಸನ್ನಿವೇಶವನ್ನ ಮನಸ್ಸಿನಲ್ಲೇ ಅನುಭವಿಸ್ತೀವಿ. ಇದರಿಂದ ಬರೋ ಪಾಠಗಳು ಅಥವಾ ನೀತಿ ಹೆಚ್ಚು ಆಳವಾಗಿ ಮನಸ್ಸಲ್ಲಿ ಉಳಿಯುತ್ತೆ. ಹೌದು. ಸಬ್ವೆ ಸ್ಯಾಂಡ್ವಿಚ್ ತಿಂದು ತೂಕ ಇಳಿಸ್ಕೊಂಡ ಜೆರೆಡ್ನ ಕಥೆ ಇದೆಯಲ್ಲ. ಹಾ, ಅದೇ. ಅದು ಕೇವಲ ಸತ್ಯಾಂಶ ಅಲ್ಲ, ಅದೊಂದು ಸ್ಫೂರ್ತಿದಾಯಕ ಪಯಣ. ಕರೆಕ್ಟ್. ಅದು ನೋಡಿ, ಸರಳವಾಗಿದೆ, ಅನಿರೀಕ್ಷಿತವಾಗಿದೆ, ಅಷ್ಟು ಸುಲಭವಾಗಿ ತೂಕ ಇಳಿತಾ ಇಲ್ಲ, ಮೂರ್ತವಾಗಿದೆ, ವಿಶ್ವಾಸಾರ್ಹ, ಅವನೇ ಸಾಕ್ಷಿ, ಭಾವನಾತ್ಮಕ, ಮತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಅದೊಂದು ಅತ್ಯುತ್ತಮ ಕಥೆ. ಸಕ್ಸೆಸ್ ಎಲ್ಲ ಅಂಶಗಳು ಇವೆ ಅದರಲ್ಲಿ. ವಾವ್. ಹಾಗಾದ್ರೆ ಮುಖ್ಯವಾಗಿ ನಾವು ತಿಳಿಬೇಕಾದ್ದು ನೆನ್ಪಲ್ಲಿ ಉಳಿಯೋ ವಿಚಾರಗಳು ಸುಮ್ಮನೆ ಹುಟ್ಟೋದಿಲ್ಲ. ಅವುಗಳನ್ನ ಈ ಸಕ್ಸೆಸ್ ಸೂತ್ರ ಬಳಸಿ ರೂಪಿಸಲಾಗುತ್ತೆ. ಸ್ಟಿಕಿ ಐಡಿಯಾಸ್ ಆರ್ ಮೇಡ್, ನಾಟ್ ಬಾರ್ನ್. ನಿಖರವಾಗಿ ಅದೇ ಪುಸ್ತಕದ ಮುಖ್ಯ ಸಂದೇಶ. ಈ 6 ಸೂತ್ರಗಳು ಸರಳತೆ, ಅನಿರೀಕ್ಷಿತತೆ, ಮೂರ್ತತೆ, ವಿಶ್ವಾಸಾರ್ಹತೆ, ಭಾವನಾತ್ಮಕತೆ ಮತ್ತು ಕಥೆಗಳು ಇವುಗಳನ್ನ ಅರ್ಥ ಮಾಡ್ಕೊಂಡು ಬಳಸಿದ್ರೆ ಯಾರು ಬೇಕಾದ್ರೂ ತಮ್ಮ ವಿಚಾರಗಳನ್ನ ಹೆಚ್ಚು ಪರಿಣಾಮಕಾರಿಯಾಗಿ ದೀರ್ಘಕಾಲ ನೆನ್ಪಲ್ಲುಳಿಯೋ ಹಾಗೆ ಮಾಡಬಹುದು. ಈ ಅಂಶಗಳು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡುತ್ತವೆ ಕೂಡ. ಹಾಗಾದ್ರೆ ಅಂತಿಮವಾಗಿ ಹೇಳೋದಾದ್ರೆ ಕೇವಲ ಒಳ್ಳೆ ವಿಚಾರಗಳಿದ್ರೆ ಸಾಲದು, ಅದನ್ನ ಅತ್ಯುತ್ತಮವಾಗಿ ಹೇಳೋದು, ಸಂವಹನ ಮಾಡೋ ಕಲೆ ಇದೆಯಲ್ಲ, ಅದು ಬಹಳ ಮುಖ್ಯ. ಹೌದು. ಅತ್ಯುತ್ತಮವಾಗಿ ಸಂವಹನಗೊಂಡ ವಿಚಾರಗಳೇ ಗೆಲ್ಲೋದು ಅಂತಾಯ್ತು. ಕರೆಕ್ಟ್. ಇದನ್ನ ಮುಗ್ಸೋ ಮುನ್ನ ಕೇಳುಗರು ಸ್ವಲ್ಪ ಆಲೋಚನೆ ಮಾಡೋಕೆ ಒಂದು ವಿಷಯ ಇಲ್ಲಿದೆ. ಹೇಳಿ. ಇತ್ತೀಚೆಗೆ ತಮ್ಮ ಮನಸ್ಸಲ್ಲಿ ಅಚ್ಚಳಿಯದೆ ಉಳಿದಿರೋ ಒಂದು ವಿಚಾರ ಇರಬಹುದು, ಅಥವಾ ಒಂದು ಜಾಹೀರಾತು, ಅಥವಾ ಒಂದು ಕಥೆ. ಅದ್ಯಾವುದು ಅಂತ ಯೋಚಿಸಿ. ಬಹುಶಃ ಅದು ಈ SUCS ಚೌಕಟ್ಟಿನ ಒಂದೋ ಅಥವಾ ಹಲವು ಅಂಶಗಳನ್ನ ಬಳಸ್ಕೊಂಡೇ ಇರಬಹುದು. ಅದ್ಯಾಕಷ್ಟು ಅಂಟಿಕೊಂಡಿತು ಅಂತ ವಿಶ್ಲೇಷಣೆ ಮಾಡಿದ್ರೆ ಈ ಸೂತ್ರಗಳ ಶಕ್ತಿ ಬಹುಶಃ ಇನ್ನಷ್ಟು ಸ್ಪಷ್ಟವಾಗಬಹುದು. ಖಂಡಿತ. ಇದು ಎಲ್ಲರಿಗೂ ಉಪಯುಕ್ತವಾಗುವಂತಹ ಚೌಕಟ್ಟು.